ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕಾರ್ತಿಕ ಪುರಾಣ ಅಧ್ಯಾಯ 29. ಸುದರ್ಶನ ಚಕ್ರ ಮತ್ತು ಅಂಬರೀಷನ ಮಾತುಕತೆ. ಅಂಬರೀಷ ಮಾತನಾಡುತ್ತಾ ಕೆಲವು ಬಾಣಗಳನ್ನು ಸುದರ್ಶನ ಪಾದಗಳಿಗೆ ತಾಕಿಸಿದನು. ಅಂಬರೀಷನ ಮಾತುಗಳನ್ನು ಕೇಳಿ ಸುದರ್ಶನ ಚಕ್ರ ಮೆಚ್ಚಿ ಹೊಗಳಿತು. ರಾಜ, ನಾನು ಇಲ್ಲಿ ನನ್ನ ಅಧಿಪತಿಯ ಅಣತಿ ಆಜ್ಞೆ ಮೇರೆಗೆ ಬಂದಿರುವೆನು. ದೂರ್ವಾಸ ಮುನಿ ಕೈಗಳಿಂದ ನಿನ್ನನ್ನು ರಕ್ಷಿಸುವ ಸಲುವಾಗಿ ಇಲ್ಲಿಗೆ ಬಂದಿರುವೆನು. ದೂರ್ವಾಸ ಮುನಿ ನಿನ್ನ ಬಳಿ ಶರಣಾಗಿರುವುದರಿಂದ ಅವರನ್ನು ಜೀವದಿಂದ ಬಿಟ್ಟಿರುವೆನು. ಅಂಬರೀಷ ಸಂಕಟದಿಂದ ಹೇಳಿದನು, ಸುದರ್ಶನ, ನೀನು ನನ್ನ ಭಗವಂತನ ಕೈಗಳಲ್ಲಿ ಹೊಳೆಯುತ್ತಿರುವ ಚಕ್ರ. ನಾನು ನಿನಗೆ ಸಮಾನ ಅಲ್ಲ. ನಾನು ಹುಲುಮಾನವ. ನೀನು ನನ್ನ ಭಗವಂತನ ಸನ್ನಿಧಿಯಲ್ಲಿ ಇರುವ ಚಕ್ರ. ನೀನು ಪುಣ್ಯವಂತ. ನಾನು ನಿನಗೆ ಸಮಾನ ಅಲ್ಲವೇ ಅಲ್ಲ. ನಾನು ನಿನ್ನ ಮೇಲೆ ಬಾಣಪ್ರಯೋಗ ಮಾಡಿರುವ ಕಾರಣ ಏನು ಎಂದು ತಿಳಿ. ಈಗ ಕಾರ್ತೀಕ ಮಾಸ. ನಿನ್ನ ಕೈಗಳಿಂದ ನಾನು ಅಸುನೀಗಿದರೆ, ಮರಣ ಹೊಂದಿದರೆ ನನಗಿಂತ ಪುಣ್ಯಶಾಲಿ ಬೇರೆ ಯಾರೂ ಇರುವುದಿಲ್ಲ. ನಿನ್ನ ಮೇಲೆ ಬಾಣಪ್ರಯೋಗ ಮಾಡಿರುವ ನಾನು ಮೂರ್ಖ. ನನ್ನನ್ನು ಕ್ಷಮಿಸು. ಸುದರ್ಶನ, ನಿನ್ನ ತೇಜಸ್ಸು ಅಗ್ನಿ ಪ್ರಕೋಪದ ಮುಂದೆ ನಾನು ಬಹಳ ಸಣ್ಣ ವ್ಯಕ್ತಿ. ನಿನ್ನ ತೇಜಸ್ಸು ಕೋಟಿ ಸೂರ್ಯನ ಪ್ರಖರ ಬೆಳಕಿಗೆ ಸಮಾನ. ನಿನ್ನನ್ನು ಸೋಲಿಸಲು ಸಾವಿರ ಖಡ್ಗಗಳು, ಭರ್ಜಿ, ಚೂರಿಗಳು ಸಾಕಾಗುವುದಿಲ್ಲ. ನಿನ್ನನ್ನು ಸೋಲಿಸಿ ವಿಜಯಿಯಾಗುವುದು ಬಹಳ ಕಷ್ಟ. ನೀನು ನನ್ನ ಭಗವಂತನಿಗೆ ಅತ್ಯಂತ ಪ್ರಿಯ. ಅಕಸ್ಮಾತ್ ನಿನ್ನನ್ನು ನಾನು ಯುದ್ಧ ಹೋರಾಟದಲ್ಲಿ ಸೋಲಿಸಿ ಗೆಲುವು ಕಂಡರೆ ನನ್ನ ವಿಷ್ಣುವಿನ ಬಳಿ ಶತ್ರುತ್ವ ಕಟ್ಟಿಕೊಂಡಂತೆ ಆಗುವುದಿಲ್ಲವೇ? ನಾನು ನಿನ್ನ ತೇಜಸ್ಸು ಬೆಲೆ ಅರಿತುಕೊಂಡಿರುವೆ. ನಿನಗೆ ನನ್ನ ಅನಂತ ವಂದನೆಗಳು. ಸುದರ್ಶನ ಚಕ್ರದ ಮನಸ್ಸು ಸಂತೋಷಗೊಂಡಿತು. ರಾಜನ ಗುಣ ನೋಡಿ ಮೆಚ್ಚುಗೆ ಉಂಟಾಯಿತು. ತನ್ನ ಕಾಲ ಬಳಿ ಕುಳಿತ ಅಂಬರೀಷನ ಮೈ ತಡವಿ ಸುದರ್ಶನ ಚಕ್ರ ಆಶೀರ್ವಾದ ಮಾಡಿತು. ರಾಜ ಅಂಬರೀಷ, ನೀನು ನಿಜವಾಗಿಯೂ ನನ್ನ ಭಗವಂತನ ಶ್ರೇಷ್ಠ ಮತ್ತು ಪ್ರಿಯ ಭಕ್ತ. ನಿನ್ನ ಭಕ್ತಿ ಸ್ತುತಿಗೆ ನಾನು ಮೆಚ್ಚುಗೆ ನೀಡುವೆ. ಯಾರು ನನ್ನನ್ನು ಹೊಗಳಿ ಮೆಚ್ಚಿ ನನ್ನ ಸ್ತುತಿ ಮಾಡುತ್ತಾರೆಯೋ ಅಂತಹ ವ್ಯಕ್ತಿಗಳ ಕಷ್ಟ ಕೋಟಲೆಗಳು ಸುಲಭ ಸರಳ ರೀತಿಯಲ್ಲಿ ಪರಿಹಾರ ಆಗುತ್ತದೆ. ನೀನು ನೆಮ್ಮದಿ ನಿಶ್ಚಿಂತೆಯಾಗಿ ಇರು. ನಾನು ದೂರ್ವಾಸರನ್ನು ಕೊಲ್ಲುವುದಿಲ್ಲ. ಅವರನ್ನು ಬಿಟ್ಟು ಬಿಡುವೆನು. ಈ ಕಥೆಯನ್ನು ಆಲಿಸಿ ಪಠಣ ಮಾಡಿ ಶ್ರವಣ ಮಾಡಿದ ಭಕ್ತರು ಇಹಲೋಕದಲ್ಲಿ ಸುಖ, ಸಂತೋಷ, ಆಯಸ್ಸು, ಆರೋಗ್ಯ, ಐಶ್ವರ್ಯದಿಂದ ಇರುತ್ತಾರೆ. ಪರಲೋಕದಲ್ಲಿ ವೈಕುಂಠವಾಸಿಗಳಾಗುತ್ತಾರೆ ಎಂಬಲ್ಲಿಗೆ 29ನೇ ಅಧ್ಯಾಯ ಮುಗಿಯಿತು.